ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂಡಿನಿ. ಬರ್ರಿ ಇವತ್ತು ಟೊಮೆಟೊ ಬಾತ್ ಮಾಡೋದು ತೋರ್ಸಾಕತ್ತೇನು ರೀ. ನೋಡಿರಿ, ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ನಿಮಗೆ ತೋರ್ಸಕ್ಕೆ ಈಸಿ ಆಗತ್ತೆ ಅಂಥೇಳಿ. ಭಾಳ ಚಲೋ ಆಗತ್ತೆ ರೀ. ನೀವು ಮನ್ಯಾಗ ಮಾಡಿ ನೋಡಿರಿ ಬೇಕಂದ್ರೆ. ನೋಡಿರಿ, ಇಲ್ಲೇ ನಾನು ಎರಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಉದ್ದುದ್ದಾಗ ಹೆಚ್ಚಿದ ಉಳ್ಳಾಗಡ್ಡಿ ಒಂದೆರಡು, ಆಮೇಲೆ 4 ಟೊಮೆಟೊ ರೀ ಕಟ್ ಮಾಡಿಟ್ಕೊಂಡೀನಿ. ಕೊತ್ತಂಬರಿ, ಗ್ರೀನ್ ಪೀಸ್, ಮಸಾಲೆ ಐಟಮ್ಸ್ ಎಲ್ಲ, ಟೊಮೆಟೊ ಒಂದು ಸ್ವಲ್ಪ ಮಿಕ್ಸರಿಗೆ ಹಾಕಕ್ಕೆ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಟೇನಿ ರೀ. ಈಗ ನೋಡಿರಿ, ಒಂದು ಕುಕ್ಕರ್ನ್ಯಾಗ ಎಣ್ಣೆ ಹಾಕಿರಿ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಎಷ್ಟು ಮಾಡ್ತೀರಿ ಆ ಕ್ವಾಂಟಿಟಿಗೆ ತಕ್ಕಷ್ಟು ಎಣ್ಣೆ ಹಾಕಿರಿ. ನೋಡಿರಿ, ನಾನು ಎಣ್ಣೆ ಹಾಕತ್ತೀನಿ. ಒಂದು ಸ್ವಲ್ಪ ಅದು ಕಾಯಕ್ಕೆ ಬಿಡ್ರಿ. ಅದು ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿ ಆಗ್ಬೇಕು ರೀ. ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕಂಗಿಲ್ಲ ರೀ, ಜೀರಿಗೆ ಅಷ್ಟು ಹಾಕಬೇಕು. ತೋರಿಸ್ತೇನೆ ಮುಂದೆ. ಈಗ ಮಿಕ್ಸರಿಗೆ ಏನೇನು ಹಾಕೋದು ರೆಡಿ ಮಾಡಿ ತೋರಿಸ್ತೇನೆ ನೋಡಿರಿ. ಟೊಮೆಟೊ ಒಂದು 2 ಹಾಕ್ಬೇಕು ರೀ. ಇದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು, ಸ್ವಲ್ಪ ಪುದೀನ ಹಾಕಬೇಕು. ನೋಡಿರಿ, ಇಷ್ಟು ಪುದೀನ ಆಮೇಲೆ ಸ್ವಲ್ಪ ಹಾಕೋದು ಇರ್ತೈತಿ. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಒಂದು 5 ಮೆಣಸಿನ್ಕಾಯಿ ರೀ. ನೋಡಿರಿ, ಮೆಣಸಿನ್ಕಾಯಿ ನಿಮ್ಗೆ ಖಾರ ನಿಮಗೆ ಎಷ್ಟು ಬೇಕು ಅದನ್ನು ನೋಡಿ ಹಾಕ್ಕೋರಿ. ನೀವು ಇಷ್ಟ ಹಾಕ್ಬೇಕಂತಿಲ್ಲ. ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹಾಕ್ಬೇಕು ರೀ. ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಶುಂಠಿ ಕಡಿಮೆ ಇರಬೇಕು. ನೋಡಿರಿ, ಬೆಳ್ಳುಳ್ಳಿ ಜಾಸ್ತಿ ಐತಿ, ಶುಂಠಿ ಕಡಿಮೆ ಐತಿ. ಮಿಕ್ಸಿಂಗ್ ಮಾಡೋದು. ನೋಡಿರಿ, ಜೀರಿಗೆ ಹಾಕೇನಿ. ಎಣ್ಣೆ ಕಾದಿತ್ತು ಅಷ್ಟೊಳಗೆ ಮಿಕ್ಸಿದ ರೆಡಿ ಮಾಡಿ ಜೀರಿಗೆ ಹಾಕೀನಿ. ಇನ್ನೆಲ್ಲ ಮಸಾಲೆ ಐಟಮ್ಸ್ ನೋಡಿರಿ. ಏಲಕ್ಕಿ, 2 ಲವಂಗ, ಮೆಣಸಿನ್ಕಾಳು, ಆಮೇಲೆ ಅದೇನೋ ಅಂತಾರೆ ಚಕ್ಕಿ, ಪಲಾವ್ ಎಲೆ, ಮಸಾಲ ಎಲೆ. ಪಲಾವ್ ಎಲೆ ಆಮೇಲೆ ಹಾಕ್ತೈತಿ ರೀ, ಮಸಾಲೆ ಎಲೆ ಹಾಕ್ತೈತಿ. ನೋಡಿರಿ, ಇದೆಲ್ಲ ಒಂದು ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಐಟಮ್ ಹಾಕೋಣಂತ. ನೋಡಿರಿ, ಭಾಳ ಚಲೋ ಆಕೈತಿ. ಹುಡುಗರಿಗಂತೂ ಭಾಳ ಇಷ್ಟ ಆಕೈತಿ ರೀ. ನಿಮ್ಗೆ ಅದು ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿರ್ತೈತಿ ರೀ. ಆ ಟೈಮ್ನಾಗ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಇದನ್ನು ಟ್ರೈ ಮಾಡಿ ನೋಡಿರಿ. ಪಲಾವ್ ಎಲೆ ನೋಡಿರಿ, ಇದೆಲ್ಲ ಬಿಸಿ ಆಗೈತಿ. ಈಗ ಉದ್ದುದ್ದಾಗ 2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಇದನ್ನು ಹಾಕ್ಬೇಕು ರೀ. ಈಗ ಇದು ಚೆಂದಂಗೆ ಫ್ರೈ ಆಗ್ಬೇಕು ರೀ. ಈಗ ಇದನ್ನು ಚೆಂದಂಗೆ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಐಟಮ್ ಹಾಕೋಣಂತ. ಸ್ವಲ್ಪ ಅದೆಲ್ಲ ಹಸಿ ಹೋಗುವಂಗೆ ಫ್ರೈ ಮಾಡಿದ್ರೆ ಟೇಸ್ಟ್ ಬರ್ತೈತೆ ರೀ. ಹಂಗೆ ಹಸಿ ಇದ್ರೆ ಟೇಸ್ಟ್ ಬರೋಂಗಿಲ್ಲ. ನೋಡಿರಿ, ಪಲಾವ್ ಎಲೆ ಆಗಳ ಮಸಾಲೆ ಎಲೆ ಹಾಕಿತ್ತು, ಈಗ ಪಲಾವ್ ಎಲೆ ಹಾಕೀನಿ. ಪುದೀನ ಆಗಳೇ ಹೇಳಿದ್ದೆ, ಇಲ್ಲ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಹಾಕೋದೈತೆ ಅಂತ ಹೇಳಿ ಈಗ ಇದ್ರ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಹಾಕತ್ತೈತಿ. ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಹಾಕ್ಬೇಕು ರೀ, ಇದ್ರೊಳಗೆ ಒಂದು ಸ್ವಲ್ಪ ಹಾಕ್ಬೇಕು. ಅದು ಎಣ್ಣೆ ಒಳಗೆ ಫ್ರೈ ಆದ್ರೆ ಟೇಸ್ಟೇ ಬೇರೆ ಬರ್ತೈತಿ. ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಬೇಕು ರೀ ಒಗ್ಗರಣೆಗೆ. ಇದನ್ನ ಚೆಂದಂಗೆ ಫ್ರೈ ಮಾಡ್ಕೊಡ್ರಿ. ಎಲ್ಲ ಚೆಂದಂಗೆ ಹಸಿ ವಾಸನೆ ಹೋಗುವಂಗೆ. ಎಲ್ಲ ಚೆಂದಂಗೆ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಟೊಮೆಟೊ ಹಾಕ್ಕೊಂಡು ನೋಡಿರಿ. ಅರ್ಧ ಟೊಮೆಟೊ ಹಾಕ್ಬೇಕು ರೀ. ಇನ್ನು ಉಳ್ಕಿದ್ದರ್ಧ ಲಾಸ್ಟಿಗೆ ಹಾಕೋದು ಇರ್ತೈತಿ. ತೋರಿಸ್ತೇನೆ ನಿಮಗೆ ನೆಕ್ಸ್ಟ್. ಈಗ ಅರ್ಧ ಹಾಕ್ರಿ. ಇದನ್ನು ಚೆಂದಂಗೆ ಫ್ರೈ ಮಾಡ್ಕೊಡ್ರಿ. ನೋಡಿ, ಚೆಂದಂಗೆ ಎಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ 2 ಆಲೂಗಡ್ಡೆ ಹಾಕ್ಬೇಕು. ನೋಡಿರಿ, ಆಲೂಗಡ್ಡೆನೂ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಇನ್ನು ಗ್ರೀನ್ ಪೀಸ್ ಹಾಕ್ಬೇಕು. ನೋಡಿರಿ, ಈಗ ಒಂದು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಹಾಕ್ಬೇಕು ರೀ ಗ್ರೀನ್ ಪೀಸ್. ತೋರಿಸ್ತೀನಿ ನಿಮಗೆ. ಇದನ್ನೂ ಚೆಂದಂಗೆ ಫ್ರೈ ಮಾಡ್ಕೊರಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದೇನು ಭಾಳ ಹೊತ್ತು ಆಗಂಗಿಲ್ಲ ರೀ. ಒಂದು 10 ನಿಮಿಷನಾಗ ಆಗುತ್ತೆ. ಇದು ಚೆಂದಂಗೆ ಫ್ರೈ ಆಗ್ಬೇಕು ರೀ. ಚೆಂದಂಗೆ ಫ್ರೈ ಆದಮೇಲೆ ನೆಕ್ಸ್ಟ್ ಐಟಮ್ ಹಾಕೋಣಂತ.
ನೋಡಿರಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ. ಈಗ ಮಿಕ್ಸಿ ಏನು ಮಾಡ್ಕೊಂಡಿದ್ವಲ್ರಿ ಅದನ್ನು ಹಾಕ್ಬೇಕು ನೋಡಿರಿ. ಹಿಂಗೆ ಮಿಕ್ಸಿ ಮಾಡಿ ಎಲ್ಲ ತೋರಿಸಿದ್ನಲ್ಲ ಐಟಮ್ ಹಂಗೆ ಮಿಕ್ಸಿ ಮಾಡ್ಕೊಂಡಿದ್ರಿ. ಈಗ ಇದನ್ನು ಹಾಕಿ ಇದು ಹಸಿ ವಾಸನೆ ಹೋಗೋಂಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಬೇಕ್ರಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಮಾಡ್ತಾರೆ ಎಲ್ಲರೂ ಟೊಮೆಟೊ ಬಾತ್, ಆದ್ರೆ ಎಲ್ಲರೂ ಒಂದೊಂದು ಸ್ಟೈಲ್ನಾಗ ಮಾಡ್ತಾರೆ. ನಾವು ಹಿಂಗೆ ಮಾಡ್ತೀವಿ, ಭಾಳ ಚಲೋ ಆಗುತ್ತೆ. ಹಂಗನೂ ಮಾಡ್ತಾರೆ ರೀ, ರುಬ್ಬಿ ಹಾಕ್ಲಾರ್ದಂಗೆ ಡೈರೆಕ್ಟ್ ಒಗ್ಗರಣೆ ಹಾಕಿನೂ ಮಾಡ್ತಾರೆ ರೀ. ಈ ಟೇಸ್ಟ್ ಒಮ್ಮೆ ಮಾಡಿ ನೋಡಿರಿ, ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಹಂಗಾಗತ್ತೆ ನೋಡಿರಿ. ಉಪ್ಪು ಹಾಕ್ಬೇಕು, ನಿಮಗೆ ಎಷ್ಟು ಬೇಕಷ್ಟು ಅದನ್ನು ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕೋರಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನೋಡಿರಿ, ಅದಕ್ಕೆ ತಕ್ಕಂಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕೋರಿ. ಈಗ ಚೆನ್ನಾಗೆ ಕೈ ಆಡಿಸ್ಕೋರಿಲ್ಲ. ಚೆನ್ನಾಗಿ ಕೈ ಆಡಿಸ್ಕೊಂಡು ನೆಕ್ಸ್ಟ್ ಏನು ಹಾಕ್ಬೇಕಂತ ನೋಡೋಣ ಬರ್ರಿ. ನೆಕ್ಸ್ಟ್ ಇನ್ನು ಖಾರ ಪುಡಿ ಹಾಕ್ಬೇಕು ನೋಡಿರಿ. ನಿಮಗೆ ಎಷ್ಟು ಬೇಕು ನೀವು ಖಾರ ಅಷ್ಟು ಹಾಕ್ಕೋರಿ ನೀವು, ಯಾಕಂದ್ರೆ ಮೆಣಸಿನ್ಕಾಯಿನೂ ಹಾಕೈತಿ ಮಿಕ್ಸಿ ಒಳಗೆ, ನೋಡ್ಕೊಂಡು ಸ್ವಲ್ಪ ಹಾಕಿರಿ. ಇದನ್ನ ಚೆನ್ನಾಗೆ ಕೈ ಆಡಿಸ್ರಿ. ನೋಡಿರಿ ಈಗ ಎಷ್ಟು ಚಂದ ಕಾಣಿಸ್ತೈತೆ ನೋಡೋಕೆ. ಇದಕ್ಕೇನು ಟೊಮೆಟೊ ಬಾತ್ ಮಸಾಲ ಅಂತಿಲ್ಲ ರೀ, ಪಲಾವ್ ಮಸಾಲ ಏನು ಇರ್ತೈತಲ್ರಿ ಅದೇ ಪಲಾವ್ ಮಸಾಲಾನ ನಾ ಅಂದಾಜು ಹಾಕೀನಿ ರೀ. ಇಷ್ಟ ಅಂತ ಒಂದು 2 ಟೇಬಲ್ ಸ್ಪೂನ್ ಆಗತ್ತೆ ನೋಡಿರಿ ಇದು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದನ್ನು ನೋಡ್ಕೊಂಡು ಹಾಕಿರಿ. ಭಾಳ ಚಲೋ ಟೇಸ್ಟ್ ಬರ್ತೈತೆ ಪಲಾವ್ ಮಸಾಲ ಹಾಕಿದ್ರೆ. ರುಬ್ಬಿ ಹಾಕೋದ್ರಿಂದ ಈ ಪಲಾವ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಬೇರೆನೇ ಬರ್ತೈತೆ ರೀ, ಮಸ್ತ್ ಬರ್ತೈತಿ. ನೆಕ್ಸ್ಟ್ ನೋಡಿರಿ ಸ್ವಲ್ಪ ಮೊಸರು ಹಾಕ್ಬೇಕ್ರಿ. ಮೊಸರು ಹಾಕೋದು ಮಿಸ್ ಮಾಡಬೇಡ್ರಿ, ಭಾಳ ಚಲೋ ಟೇಸ್ಟ್ ಬರ್ತೈತಿ. ಚೆಂದಂಗೆ ಕೈ ಆಡಿಸ್ಕೊರಿ ಇದನ್ನು. ಎಲ್ಲ ಚೆಂದಂಗೆ ಕೈ ಆಡಿಸಿ ಆದಮೇಲೆ ಅಕ್ಕಿ ಒಂದು ಸ್ವಲ್ಪ ತೊಳೆದಿಟ್ಕೊರಿ ಮುಂಚೆ, ಒಂದು 15 ನಿಮಿಷ ಮುಂಚೆ ನಾನು ತೊಳೆದಿಟ್ಕೊಂಡಿದ್ದೆ. ಅದನ್ನು ಹಾಕಾಕತ್ತೈತೆ ನೋಡಿರಿ ಈಗ. ಎಲ್ಲ ಚೆಂದಂಗೆ ಹಾಕಿ ಚೆಂದಂಗೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದನ್ನ. ನೋಡಿರಿ ಈ ಬಿಸಿಲೊಳಗೆ ಮೊದಲು ಊಟ ಕಡಿಮೆ ರೀ ಹೋಗೋದು. ಹೀಗೆಲ್ಲ ಏನರ ಬಿಸಿ ಬಿಸಿದು ಮಾಡ್ಕೊಂಡು ತಿಂದ್ರೆ ಒಂದು ಸ್ವಲ್ಪ ಊಟ ಮಾಡೋಕೆ ಸೇರ್ತೈತಿ. ಇಲ್ಲಾಂದ್ರೆ ಈಗ ಊಟನ ಹೋಗಂಗಿಲ್ಲ ರೀ ಬಿಸಿಲಿಗೆ. ಹುಡುಗರಿಗೆ ಇಷ್ಟ ಆಗ್ತೈತಿ. ಇನ್ನು ಚಪಾತಿ ಮಾಡಿ ಪಲ್ಯ ಮಾಡಿ ಎಲ್ಲ ಮಾಡೋಕ್ಕಿಂತ ಅದು ತಿಂದು ಬೇಜಾರಾದಾಗ ಇದನ್ನು ಮಾಡ್ಕೋಬೋದು ರೀ ಪಟ್ ಅಂಥೇಳಿ. ನೋಡಿರಿ ಚೆಂದಂಗೆ ಫ್ರೈ ಮಾಡ್ಕೊರಿ. ಚೆಂದಂಗೆ ಫ್ರೈ ಮಾಡ್ಕೊರಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ ರೀ ನಾನು. ಅದಕ್ಕೆ ನೀರು ಎಷ್ಟು ಹಾಕೋದಂತ ತೋರಿಸ್ತೀನಿ. ನೀವು ಎಷ್ಟು ಜನ ಅದಿರಿ ನೋಡಿ ಮನೆಯೊಳಗೆ ಅದಕ್ಕೆ ತಕ್ಕಂಗೆ ನೀವು ಹಾಕ್ಕೊರಿ. ನಾನು ಹಾಕಿದ್ದ ಕ್ವಾಂಟಿಟಿ ಹೇಳತ್ತೀನಿ ನೋಡಿರಿ. 2 ಲೋಟ ಅಕ್ಕಿಗೆ ಇದೇ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದೆ. ಈಗ ಅದೇ ಲೋಟದಲ್ಲಿ 3 ಲೋಟ ನೀರು ಹಾಕೋತೀನಿ ನೋಡಿರಿ ನಾನು. 2 ಲೋಟ ಆಯ್ತು ರೀ. ಈಗ ಇನ್ನೊಂದು ಲೋಟ ನೀರು ಹಾಕಿ ಸ್ವಲ್ಪ ಕುದಿಬೇಕ್ರಿ ಅದು. ಇನ್ನೊಂದು ಲೋಟ ನೀರು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಅದು. ಕುದಿ ಬಂದಮೇಲೆ ಮತ್ತು ಇನ್ನೂ ಒಂದು ಸ್ವಲ್ಪ ಆಗಳೇ ಹೇಳಿದ್ನಲ್ರಿ ಟೊಮೆಟೊ ಬಟಾಣಿ ಹಾಕ್ಬೇಕಂತ, ಅದನ್ನೊಂದು ಸ್ವಲ್ಪ ಹಾಕಿ ಕುಕ್ಕರ್ ಬಾಯಿ ಮುಚ್ಚೋದು ನೋಡಿರಿ. ಇನ್ನು ತೋರಿಸ್ತೀನಿ. ಕುದಿ ಬಂದೈತೆ ನೋಡಿರಿ ಈಗ. ಈಗ ಆಗಳ ಅರ್ಧ ಟೊಮೆಟೊ ಇಟ್ಟಿದ್ವಲ್ರಿ, ಅದು ಅರ್ಧ ಟೊಮೆಟೊ ಹಾಕೋಣ. ಗ್ರೀನ್ ಪೀಸ್ ಒಂದು ಸ್ವಲ್ಪ ಆಮೇಲೆ ಹಾಕ್ಬೇಕಂತ ಹೇಳಿದ್ನಲ್ರಿ, ಗ್ರೀನ್ ಪೀಸ್ ಈಗ ಒಂದು ಸ್ವಲ್ಪ ಹಾಕೋಣ. ಇದೊಂದು ಸ್ವಲ್ಪ ಇನ್ನು ಚೆಂದಂಗೆ ಕುದಿಬೇಕ್ರಿ, ಕೈ ಆಡಿಸ್ರಿ. ಚೆಂದಂಗೆ ಕುದಿಬೇಕು. ಕುದಿಯಾಕತ್ತ ಮ್ಯಾಲೆ ಕುಕ್ಕರ್ ಬಾಯಿ ಕ್ಲೋಸ್ ಮಾಡ್ಬೇಕ್ರಿ. ಹಂಗೆ ಹಾಕಿ ಕುದಿಯೋಕ್ಕಿಂತ ಮುಂಚೆ ಕ್ಲೋಸ್ ಮಾಡಿದ್ರೆ ತೆಗೆದ್ಮೇಲೆ ಎಲ್ಲ ಮ್ಯಾಲೆ ಹಂಗೆ ನಿಂತಿರ್ತೈತೆ ರೀ ಅದು. ಕುದೀತಿರ್ತದೆ, ಚೆಂದಂಗೆ ಕುದಿ ಬರ್ಬೇಕ್ರಿ ಅದು. ಹಿಂಗೆ ಇನ್ನೂ ಕುದಿ ಬರುತ್ತೆ. ಆವಾಗ ಕುಕ್ಕರ್ ಬಾಯಿ ಹಾಕಿರಿ.
ನೋಡಿರಿ ಕುದಿಯಾಗ ಚಂದಂಗೆ ಕುದಿ ಬಂದೈತಿ. ಈಗ ಕುಕ್ಕರ್ ಬಾಯಿ ಕ್ಲೋಸ್ ಮಾಡಿ 1 ಅಥವಾ 2 ಸೀಟಿ ಹೊಡ್ಸಿದ್ರೆ ಮುಗೀತು ನೋಡಿರಿ. ತೋರಿಸ್ತೀನಿ ನೋಡಿರಿ, ಆಗೈತಿ ನೋಡಿರಿ, ಎಷ್ಟು ಚಂದ ಕಾಣಿಸಾಗತ್ತೆ ನೋಡಿರಿ. ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಯ್ತು ನೋಡಿರಿ. ಮಸ್ತಾಗೈತೆ ನೋಡಿರಿ. ನೋಡಕ್ಕೆ ಎಷ್ಟು ತಿಂದ್ರೂ ಭಾರಿ ಟೇಸ್ಟ್ ಆಗತ್ತೆ. ಎಲ್ಲರೂ ಮಾಡ್ಕೊರಿ, ಹೆಂಗಾಗೈತೆ ಅಂತ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ರೆಡಿ ಆಗೈತಿ ಬಿಸಿ ಬಿಸಿ ಟೊಮೆಟೊ ಬಾತ್. ಬಾಯ್.